ಇದು ಇಂದ್ರ ಸಭಕ್ಕೆ ಪೆಟ್ಟ ಹತ್ತಬಾರದು. ಮಾತಿನಿಂದ ಅದನ್ನ ಸರಳ ಮಾಡ್ಬೇಕದನ್ನ. ಹೌದಲ್ಲ, ಪರಮಾತ್ಮ ಏನೇನ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನ ಮಾಡಿದ. ನಾ ಹಾಡ್ಕೊಂತ ಹೋಗ್ತಾ ಇದ್ನಿ. ಕಮಿಟಿ ಗುರುಗಳಿಗೆ ನಾನು ಪ್ರಥಮದಲ್ಲೇ ಹೇಳಿದ್ನಿ, ಸುಂಬ ನಿಸುಂಬರನ್ನ ಸಂಹಾರ ಮಾಡಿದೆಲ್ಲ, ಅಲ್ಲಿ ನನ್ನ ಕುಡ್ಸಾಲ ಐತಿ, ನಿಂದು ಸುಳ್ಳ ಅಲ್ಲ. ನಿನ್ನ ಪ್ರಥಮಕ್ಕ ಸ್ತೋತ್ರನ ಸುಳ್ಳು ಮಾಡಿದ್ನ. ನೀನ್ ಅದಕ್ಕೆ ಏನಾರ ಸ್ಟೇ ತಗೊಂಡು ಬಂದಿ? ಇಲ್ಲ, ಏನು ತರ್ಲಿಲ್ಲ. ಅಥವಾ ನಾ ಹಾಡಿದ್ರಾಗ ನಿಂದ ಏನಾರ ಕುಡ್ಸಾಲ ಐತೆನ? ಅದನ್ನೂ ತರ್ಲಿಲ್ಲ. ಅದನ್ನ ಬಿಡ್ರಿ. ಆಮೇಲೆ ಏನ್ ಮಾಡಿದ್ರಿ? ಏನೇನೇನೂ ಮಾಡ್ಲಿಲ್ಲ. ಆಮೇಲೆ ಆ ಘರ್ಷಣೆ ಯಾಕೆ ಮಾಡುವಲ್ಲಿ ಅಂತ ಕೇಳಿದವ. ಹೌದ್ರಿ. ಮತ್ ನಿನ್ನ ಘರ್ಷಣೆ ಮಾಡಿದ ಕಿವಿಯಾಗಿ ಏನಾರ ಅಳಿಗಿರಿ ಇಟ್ಕೊಂಡಿದ್ದೆ? ಘರ್ಷಣೆ ನಿಮ್ಮ ಅಪ್ಪ ಮಾಡ್ದ ಅಂತ ನಿನಗಂತಾನ. ಮತ್ತೆ ಘರ್ಷಣೆ ಮಾಡ್ದವ ಮತ್ತೆ ನಿಮ್ಮ ಅಪ್ಪ ಮಾಡ್ದಾನ. ಘರ್ಷಣೆ ಯಾಟ? ಆ ಘರ್ಷಣೆ ಯಾರು ಮಾಡಿದ್ದು ನಿನ್ನ ಕಿವಿಯಾಗಿಲ್ಲ? ಕಿವಿಯಾಗ ಹಳ್ಳಿ ತುರ್ಕೊಂಡ, ಮೂಗಿಗೆ ತುರ್ಕೊಂಡ. ಏನು ಮಾದೇವ? ಏನು ಮಾದಿ ನನ್ನವ್ವ? ನಿಮ್ಮಂತವ್ರಿಗೆ ಎಂದೂ ಒಳಗಾಗುದಿಲ್ಲ. ಆಗೋಂಗಿಲ್ಲ. ನಿಮ್ಮಂತವ್ರು ಎಲ್ಲಾರು ಮೋಸ ಮಾಡಿ ಕರೆಸಿ ಇವನು ಸುಮಾರು ಮಾಡ್ಬೇಕಂತ ಬಹಳ ಮಂದಿ ಒದ್ದಾಡ್ತಾರ. ಆದ್ರ ನಾ ಎಂದೂ ಸುಮಾರು ಆಗುದಿಲ್ಲ. ದೇವ್ರು ಯಾರ ಕಡೆ ನಾವ? ಪರಮಾತ್ಮ ಯಾರ ಕಡೆ ನಾವ? ಹೌದಿಲ್ಲ? ಅದಕ್ಕ ಹೆಂಗ ಪರಮಾತ್ಮ ಮಾಡಿದ? ಪರಮಾತ್ಮನಿಂದ ಬ್ರಹ್ಮಾಂಡ ಹುಟ್ಟು. ಹೌದು. ಬ್ರಹ್ಮನಿಂದ ಬ್ರಹ್ಮಾಂಡ ಹುಟ್ಟು. ಆ ಬ್ರಹ್ಮಾಂಡವನ್ನ ಎರಡು ಭಾಗ ಮಾಡಿದ. ಮ್ಯಾಲಿನ ಲೋಕ ತಳಗ 7 ಲೋಕ, ಮ್ಯಾಲ 7 ಲೋಕ. ಹೌದಿಲ್ಲ? 14 ಲೋಕಗಳ ಉತ್ಪನ್ನ ಅದು. ಹೌದು. ಬ್ರಹ್ಮನಿಂದ ಮನುಷ್ಯ ಮಾನವ ಕುಲ ಎಲ್ಲ ಉತ್ಪತ್ತಿ ಆತು. ಹೌದಲ್ರಿ? ಇದಕ್ಕ ಬ್ರಹ್ಮನ ಕುಲ ಮಾನವ ಕುಲ ಅಂತ ಕರೆದಾರ. ಹೌದು. ಇರಿವಿ 84 ಲಕ್ಷ ಜೀವರಾಶಿಗಳು ಬ್ರಹ್ಮನಿಂದ ಹುಟ್ಟ್ಯಾವ. ಆ ಬ್ರಹ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಡ್ಡಿ ಕೂಡ ಅಳಿಗಾಡುವುದಿಲ್ಲ. ಇವಾಗ ಒಂದು ಘರ್ಷಣೆ ಅಂತ ಮತ್ತೆ ಇವ್ರ ಅಪ್ಪಾಯಿ ಮಾತಾಡೇ ಒಂದು ಘರ್ಷಣೆ ಕೇಳ್ತೇನೆ. ನಾವು ಏನಂತ್ರಿ ಅಪ್ಪ? ನಿನ್ನ ತಾಯಿ ರೇಣುಕಾದೇವಿಯು 7 ಕೊಳ್ಳಗಳದಾವ. ಏನ್ ಇದನ್ನ ಲೌಕಿಕ ಹೇಳ್ತೀವ ಪುರಾಣ ಹೇಳ್ತೀವಿ ತಗೊಂಡ? ಏನ 7 ಕೊಳ್ಳಕ್ಕೆ ಒಂದೊಂದು ಕೊಳ್ಳಕ್ಕೆ ಏನ್ ಹೆಸರು ಐತಿ? ನೀ ಹೇಳಿದ್ವ ನೀ ಗಿಣಿ ಮೋತಿ ಮೂಗಿ ಹೇಳ್ತೈತ್ವ. ಬಾ ಹೇಳ್ಬೇಡ ಮಾತನ್ನ. ನನ್ನ ಹೆಣ್ಣಿನ ವಿಷಯ ನಾನು ಹೇಳಾಕತ್ತೇನೆ ಅಂದ್ರೆ ಪತಿ ಭಕ್ತಿ, ಪತಿ ಮುಕ್ತಿ. ಹೌದಿಲ್ಲ? ನೋಡಿಲ್ಲ, ಅಕ್ಕೊಂತ ಹೆಣ್ಮಕ್ಳು ನಿಂದಾಚಾರಿ ಕಲ್ಕೋತಾರ ನೋಡ. ಮನ್ಯಾಗ ಕೂತ್ ಹೆಣ್ಮಕ್ಳ ನನ್ನ ಮಕ್ಕಳು ಉಗುಳ್ತಾರೆ. ನೋಡಿಲಿ ಅದಕ್ಕೆ ಎಲ್ಲ ಹೆಣ್ಣು ಮಕ್ಕಳ ದೈವಕ್ಕೆಲ್ಲ ಶಾಂತಾಗಿ ಸಣ್ಣ ಮಗ ಆಗಿ ಹೇಳ್ತೇನೆ. ಈ ಸಂಸ್ಕೃತಿ ಮಾಧ್ಯಾಹ್ನ ಹಾಡು ಒಟ್ಟ ಕೇಳಿ ನೀವು ಮನೆಗೆ ಹೋಗಿ ಮತ್ತೆ ನಿಮ್ ಗಂಡುಗಳಿಗೆ ಮಾಡ್ರಿ. ನಿಮ್ ಕೈ ಮುಗಿತೇನೆ ನಿಮ್ ಮಗ ಆಗಿ ಹೇಳ್ತೇನೆ. ಇದು ತಲಿ ಓಡಿಸ್ಕೋತಿದ್ ಯಾರ್ದಾರ ಕಡಿಸಂತ್ರೆ ನೋಡಿಲಿ. ಹೆಣ್ಣು ಮಕ್ಕಳು ಕುಂತಾರ, ಅವ್ರಿಗೆ ಅನುಭವದ ಮಾತು ಹೇಳ. ನಿನ್ನಾಗ ನನ್ನ ಮಕ್ಕಳು ಓದಿರ್ತೈತೆ ನಂಗ. ಅಲ್ಲ, ಪ್ರಶ್ನೆಗಳು, ಘರ್ಷಣೆಗಳು, ಹಾಡಿನ ಅರ್ಥಗಳು ಎಲ್ಲಿಗೆ ಬಂದು ಮುಟ್ತಾವು? ನಾನು ಏನ್ ಮಾತಾಡ್ರಿ ಏನ್ ಆಗ್ತತಿ? ಹೌದಲ್ರಿ? ಬಿಳಿ ಮೀಸಿ ಅಂತ ಇವಕ್ಕೆಲ್ಲಾರ ಬಿಳಿ ಮೀಸಿ ಅಂತ ತಿಳ್ಕೊಂಡಿ ಹೆಂಗೆ? ಇವು ಚಿನ್ನದ ಮೀಸಿ, ಚಿನ್ನದ ಗಡ್ಡ. ನೋಡ, ಶಿವಪುರಾಣ 10ನೇ ಭಾಗ. ಇವು ಬೆಳಗ ಕನನ, ಇವು ಬೆಳಗಾಗ್ಯ ಮುದುಕಾಗ್ಯ ತಿಳ್ಕೊಂಡತ್ತಿದ ಮಾರ್ಕೊಂಡು ಹೊಟ್ಟೆ ತುಂಬ್ಕೊಂಡು ನಾನು. ಶಿವಪುರಾಣ 10ನೇ ಭಾಗದಾಗ ಚಿನ್ನದ ಗಡ್ಡ, ಚಿನ್ನದ ಮೀಸಿ ನಮ್ಮ ಅಪ್ಪನ್ನು ನಿಮ್ ಕಣ್ಣಿಗೆ ಕಾಮಿಡಿ ಬಂದು ಬೆಳಗ ಕಾಣಾಗತ್ತಾವ. ಅದಕ್ಕೆ ಇರ್ಲಿ ತಮ್ಮ, ಅದಕ್ಕ ಮಾತನ್ನ ಕೆಡಿಸ್ಬೇಡ. ಅದನ್ನ ಲೈನ್ ಹಿಡ್ಕೊಂಡು ಬಾ, ನಾನು ಬರ್ತಾನೆ. ಅದಕ್ಕ ಹಳೆ ಎತ್ತನ್ನ ಹೊಳೆಯಾಗ ಹೂಡ ಅನ್ಸೈತಿ. ಇದನ್ನ ಎಲ್ಲಿ ಹೂಡಿರು ಚಕ್ಕೊಂಡು ಬರ್ತದ. ಇದು ಮನಿಗೆ ಒಟ್ಟು ಸಾಯಕತ್ತಿರು ಒಟ್ಟು ಹೇಳ್ಕೊಂಡ್ ಬರ್ತೇನಪ್ಪ. ನಾನು ಮೀಸಿ ಕಟ್ಟಿ ಮಾತು ಸಂಸುದ್ದಿ ಮಾರಿ ಅಲ್ಲೋ ನಲ್ಲ ಜೋಡಿ. ಸಂಸುದ್ದಿ ಮಾರಿ ಅಲ್ಲೋ ನಲ್ಲ ಜೋಡಿ. ಇವು ಇದ್ದಂಗೋ ನನಗ ಚಿಪ್ಪಾಡಿ. ಇವು ಇದ್ದಂಗ
ಹೌದ್ರಿ ಅಪ್ಪ. ಹಂಗವ ಪರಮಾತ್ಮ ದಿಗಂಬರಾಗಿ ಹಂಗ ನಿಂತಾನ, ಹಂಗ ನಿಮ್ಮ ಅವ್ವೊಬ್ಬಾಗಿ ದಿಗಂಬರದಾಳ. ಇದನ್ನು ಕರ್ಸನೆ ಬರ್ಕೋ, ಇದನ್ನ ಬರ್ಕೋ. ಆಕಿ ಹೋಗಿ ಯಾವ್ದ್ರ ಮ್ಯಾಲ ಕೊಂತಳು. ನಿಮ್ಮ ಅವ್ವ ಒಬ್ಬಾಕಿ ದಿಗಂಬರದಾಳು, ಆಕಿ ಹೋಗಿ ಎದ್ರ ಮ್ಯಾಗ ಕುಂತಳು. ಆಕಿ ಯಾವಾಕಿ? ಆಕಿ ಯಾವಾಕಿ ಹೇಳ. ನಿನ್ನ ಪವರ್ ಇದ್ರೆ ಕರ್ಸನೆ ಕುತ್ರ ಕೊಡ. ಸಂಸ್ಕೃತ ಮಾದಲ್ಲೋ ನನ್ನ ಜೋಡಿ, ಈ ನಿನ್ನ ಊರಾಗ ನಿನ್ನ ಕರ್ಸನೆ ಮಾಡಿ, ಊರಾಗ ನಿನ್ನ ಕರ್ಸನೆ ಮಾಡಿ, ಈ ಊರಾಗ ನಿನ್ನ ಪರಸನೆ ಮಾಡಿ, ಊರಾಗ ನಿನ್ನ ಕರ್ಸನೆ ಮಾಡಿ, ಉತ್ತರ ಕೊಡಲಾರಕ ಹಿಡಸಿದರಾರೆ, ಉತ್ತರ ಕೊಡಲಾರಕ ಹಿಡಸಿದ್ದಾರೆ. ಬಲರಾಮ ರೇವತಿಗೆ ಲಗ್ನ ಮಾಡಿ, ಬಲರಾಮ ರೇವತಿಗೆ ಲಗ್ನ ಮಾಡಿ, ಬಲರಾಮ ರೇವತಿಗೆ ಲಗ್ನ ಮಾಡಿ, ಬಲರಾಮ ರೇವತಿಗೆ ಲಗ್ನ ಮಾಡಿ, ಆಕಿ ಅವನಕ್ಕಿಂತ ಎತ್ತರಿದಳು ಕೋಡಿ, ಆಕಿ ಅವನಕ್ಕಿಂತ ಎತ್ತರಿದಳು ಕೋಡಿ. ಹುಡುಗಿ ಅಲ್ಲ ನನ್ನ ಜೋಡಿ, ಹುಡುಗಿ ಅಲ್ಲ ನನ್ನ ಜೋಡಿ, ಇದು ಎತ್ತಾಂಗ ನನ್ನ ಚಿಪ್ಪಾಳೆ, ಇದು ಎತ್ತಾಂಗ ನನ್ನ ಚಿಪ್ಪಾಳೆ. ಇನ್ನೊಂದು ಕಸ ಕೂದರ್ಕ್ ಮಾಡ ನಿನಗ. ನಿನ್ನ ತಾಯಿ ರೇಣುಕಾ ದೇವಿನ ಪೂರ್ವದಲ್ಲಿಂದ ಹಿಡ್ಕೊಂಡು ಇವತ್ತಿನ ಮಟ್ಟ ಅದ್ನ ಪೂಜೆ ಮಾಡ್ತಾರ. ಯಾವ ಕಾರಣಕ್ಕೆ ಮಾಡಿದ್ರು? ನಮ್ಮದ ಏನು ನಮ್ಮ ಕರ್ನಾಟಕದೊಳಗ ಶಿವಸ್ಥಾನದಾಗ ನನ್ನಂತ ಘರ್ಷಣೆ ಮಾಡೋ ಇನ್ನು ಯಾವ ಹುಟ್ಟಿಲ್ಲ. ಎಲ್ಲ ಮಾಡ ಹೊಡಿ ನೋಡು. ಘರ್ಷಣೆ ಬೇಕಂತ ಘರ್ಷಣೆ. ನಿನಗ್ ನುಡಿಗೊಂದು ಘರ್ಷಣೆ ಕೊಡ್ತೇನೆ ಬರ್ಕೋ. ಹೌದಿಲ್ಲ? ಬಲರಾಮ ರೇವತಿಗೆ ಲಗ್ನ ಮಾಡಿ, ರಾಮ ರೇವತಿಗೆ ಲಗ್ನ ಮಾಡಿ, ಬಲರಾಮ ರೇವತಿಗೆ ಲಗ್ನ ಮಾಡಿ, ರಾಮ ರೇವತಿಗೆ ಲಗ್ನ ಮಾಡಿ, ಆಕಿ ಅವನಕ್ಕಿಂತ ಎತ್ತರಿದಳು ಕೋಡಿ, ಆಕಿ ಅವನಕ್ಕಿಂತ ಎತ್ತರಿದಳು ಕೋಡಿ. ಹುಡುಗಿ ಅಲ್ಲ ನನ್ನ ಜೋಡಿ, ಹುಡುಗಿ ಅಲ್ಲ ನನ್ನ ಜೋಡಿ, ಇದು ಎತ್ತಾಂಗ ನನಗ ಚಿಪ್ಪಾಡಿ, ಇದು ಎತ್ತಾಂಗ ನನಗ ಚಿಪ್ಪಾಡಿ. ಇನ್ನೊಂದು ಕಸ ನಿನಗ ಗಂಡಸ ಸಾಯ್ಲಿ ಹೆಣ್ಣ ಸಾಯ್ಲಿ ಏನ್ರಿ ಅಪ್ಪ? ಸತ್ತಾಗ ಮಣ್ಣು ಕೊಡಕ್ ಹೋಗು ಮುಂದೆ ಗಂಡಸೂರ್ ಮೊದಲು ಮುಂದೆ ಹೋಗ್ತಾರ, ಹೆಣ್ಮಕ್ಳು ಹಿಂದಿಂದ ಬರ್ತಾರ. ಯಾಕ? ಮತ್ತ ಮಣ್ಣು ಕೊಟ್ಟದಿಂದ ಹೆಂಗಸೂರು ಮುಂದೆ ಬರ್ತಾರ, ಗಂಡಸೂರು ಹಿಂದೆ ಬರ್ತಾರ. ಏನು ಕಾರ್ಯ ಹೇಳ ನನಗೂದರ್ಕಿ ನೋಡ ಕರ್ಸನೆ ನಿನಗೆ ಎತ್ತ ಬೇಕು ಮಾದೇವ. ನಿನಗ ಜನರಿಗೆಲ್ಲ ಕೊತ್ತು ನೋಡ್ರಿ. ಅವಾಗಳ ಯಾರಾದ್ರೂ ತೀರ್ಕೊಂಡ್ರ ಮಣ್ಣು ಕೊಡಕ್ ಹೋಗ್ತಾರಲ್ಲ, ಮಣ್ಣು ಕೊಡಕ್ ಹೋಗೋದ್ ಮುಂದೆ ಹೆಣ್ಮಕ್ಳು ಹಿಂದಿಂದ ಹೋಗ್ತಾರ, ಹೊಳ್ಳಿ ಬರ್ಬೇಕಾದ್ರೆ ಮುಂದೆ ಬರ್ತಾರ. ಯಾಕ? ಘರ್ಷಣೆ ಕೇಳ್ಬೇಕಂತೀವನು. ಘರ್ಷಣೆ ಇವನು ಘರ್ಷಣೆ ಕೇಳಿ ನೋಡಿದ್ರು, ಘರ್ಷಣೆ ನೋಡಿದ್ರು. ನೀ ಯಾರಿಗಾರ ಅರ್ಥ ಆಗೈತಿ? ಯಾರಿಗಾರ ದೈವದವ್ರ ನನಗೆ ಅರ್ಥ ಆಗೈತೆ ಅಂತ ಒಬ್ರು ಕೈ ಮೇಲಕ್ ಮಾಡ್ರಿ. ಶಬಾಯಿಸಿ ಗಂಡು ಮಗ ಅಂತ. ಇನ್ನೊಂದು ಘರ್ಷಣೆ ಇವಾಗ ಎಲ್ಲಾರು ಹೌದಲ್ರಿ, ಎಲ್ಲಾ ರಾಜ್ಯ ನೋಡ ಅನ್ನ ತಿನ್ನುವಂತ ಪ್ರಾಣಿಗಳು ಶೇಂಗಾ ತಳಗಾಕೈತಿ, ಆಲೂಗಡ್ಡಿ ತಳಗಾಕೈತಿ, ಜೋಳ ಮ್ಯಾಲ ಹಾಕೈತಿ, ಗೊಂಜಾಳ ನಟ್ಟ ನಡಕ್ಕೆ ಯಾಗತ್ತುದಿ ಯಾವ ಪುರಾಣದಾಗೈತಿ ಹೇಳ ಹೇಳ ನನ್ನವ. ನಿನಗೆ ಮೊದಲ ಹೇಳ್ತೇನೆ, ನನ್ನಂತ ಘರ್ಷಣೆ ಕೇಳೋರು ಯಾರಿಲ್ಲ. ಗೊಂಜಾಳ ಮ್ಯಾಲ್ಕೋರ್ದ ಬಿಟ್ಟತಿ, ತಳಗೋರ್ದ ಬಿಟ್ಟತಿ, ನಡಕ ಯಾಕೆ ಬಂತು? ಇದು ಯಾವ ಪುರಾಣದಾಗ ಅರ್ಥ ಹೇಳ ಪವರ್ ಎದ್ರ ನೋಡಿ. ಇಲ್ಲೇ ಕೇಳ್ಯಾನ ಗೊಂಜಾಳದ. ಇಲ್ಲಿ ಹೋಗಿ ಕಬಾ ಕಬಾ ಒಂದ್ ಎರಡು ಚಂದಾರ ಬಾ ಅವನು. ಯಪ್ಪ ಹೊಲದಾರ ಬೈಬೇಡ್ರಿ ಅವನು. ಅದಕ್ಕೆ ಘರ್ಷಣೆ ನಿನಗ ನುಡಿಗೊಂದು ಘರ್ಷಣೆ ಕೇಳ್ತಾನ. ನಾ ಕೇಳಂದ್ರ ನೀನು ನುಡಿಗೊಂದು ಘರ್ಷಣೆ ಕೇಳ, ನಾನು ನೋಡೋನು ಏನ್ ಕೇಳ್ತಿ ಕೇಳ. ಹಲೋ ಮತ್ತೋಣರೇ ಹೇಳ್ರಿ. ಮಾತು ಬಾಳಾಗತ್ತವ್ರು ಕಡಿಮೆ ಸರ್ ಘರ್ಷಣೆ ಕೇಳಾಕತ್ತೀವ್ರಿ. ಒಂದ್ ಕೇಳಿದ್ರ ಐದಾರು ಒಮ್ಮೆ ನುಡಿಗೊಂದ ಬರ್ಕೊಂಡ್
ಅವ ಏನಂತಾನ್ರಿ ಕರ್ಸ ನಿಮ್ಮ ಅಪ್ಪ ಕೇಳ್ತಾನ ಮೊಮ್ಮಗನ ಅಂದ್ರಿ ಅವಾಗ ಮತ್ತೆ ಅವ್ರ ಅಪ್ಪ ಕೇಳ್ದ ಮತ್ತೆ ಅವ್ರ ಅಪ್ಪ ಕೇಳಕತ್ತೀನಿ ನಾನು ವಾಸ ಕೇಳ್ರಿ ಅದಕ್ಕೆ ಕೇಳ ಮಾತು ಒಂದ್ ಸ್ವಲ್ಪ ಕಡಿಮೆ ಮಾಡ್ರಿ ಒಟ್ಟ ಮಾತು ಒಂದಿಟ ಕಡಿಮೆ ಮಾಡ್ರಿ ಅದಕ್ಕ ಇರ್ಲಿ ದಯದಾರ ನೀವ್ ಎತ್ತ ಕೇಳತ್ತೀರಿ ಅತ್ತ ಕೇಳ್ತಾನ ಈಗೀಗ ಎತ್ತ ಬೇಕು ಅತ್ತ ಬಿಡವನ ನುಡಿಗೊಂದ್ ಬೇಕಂದ್ರೆ ನುಡಿಗೊಂದ್ ಬಿಡ್ತಾನ ಪಾಳ್ಯಕ್ಕೊಂದ್ರೆ ಪಾಳ್ಯಕ್ಕೊಂದ ಬಿಡ್ತಾನ ಒಟ್ಟಿದ್ರ ತಲೆ ಮಾತ್ರ ಹೊಡಿತೇನೆ ಬೆಳಿಗ್ಗೆ ಏಳು ಕೊಡ್ದ ಅದಿಲ್ಲ ಬಲರಾಮ ಆರ್ಯವತಿಗೆ ಲಗ್ನ ಮಾಡಿ ಬಲರಾಮ ಆರ್ಯವತಿಗೆ ಲಗ್ನ ಮಾಡಿ ಆಕಿ ಅವನಕ್ಕಿಂತ ಎತ್ತರಿದುಳ ಕೋಡೆ ಆಕಿ ಅವನಕ್ಕಿಂತ ಎತ್ತರಿದುಳ ಕೋಡೆ ಹುಡುಗಿ ಅಲ್ಲದನ್ನೇ ತೋಡಿ ಹುಡುಗಿ ಅಲ್ಲದನ್ನೇ ತೋಡಿ ಇದು ಎತ್ತಾಂಗನ ಚಿಪ್ಪಾಡಿ ಬಲರಾಮ ತಾನು ವಿಚಾರ ಮಾಡಿ ರಾಮ ತಾನು ವಿಚಾರ ಮಾಡಿ ಬಲರಾಮ ತಾನು ವಿಚಾರ ಮಾಡಿ ಬಲರಾಮ ತಾನು ವಿಚಾರ ಮಾಡಿ ನೇಗಲ ಹಾಕಿ ಜಗ್ಗಿದಾಗ ಆಗಿ ಜೋಗಿದ್ದೆ ನೋಡಿಲಿ ಬರೀ ಇಟ ಆಗಿನಿ ನೇಗಲ ಹಾಕಿ ಜಗ್ಗಿದಾಗ ಆಗಿ